ಪವಿತ್ರ ತ್ರಿದಿನಗಳ ಪ್ರಥಮ ದಿನವೇ ಇಂದಿನ ಪವಿತ್ರ ಗುರುವಾರ. ಈ ಪವಿತ್ರ ಗುರುವಾರದಲ್ಲಿನ ಕ್ರೈಸ್ತರ ಕೊನೆಯ ಔತಣ ಒಂದು ಚಾರಿತ್ರ್ಯ ಔತಣವಾಗಿದೆ. ಪ್ರಭು ಯೇಸು ಈ ಔತಣವನ್ನು ಪ್ರೇಮದ ಔತಣವನ್ನಾಗಿ ಪರಿವರ್ತಿಸಿದರು. ಇದು ರಕ್ಷಣಾ ಔತಣವೂ ಹೌದು. ಈ ಔತಣದ ಸಂದರ್ಭದಲ್ಲೇ ಯೇಸು ಗುರುದೀಕ್ಷೆ ಮತ್ತು ಪರಮಪ್ರಸಾದ ಸಂಸ್ಕಾರಗಳನ್ನು ಸ್ಥಾಪಿಸಿದರು. ಅಲ್ಲದೆ ಪ್ರೀತಿಯ ಶ್ರೇಷ್ಠ ಕಟ್ಟಳೆಯನ್ನು ನೀಡಿದ ಶುಭ ಸಂದರ್ಭವಿದು. ಪ್ರೀತಿಯೇ ಸೇವೆ, ಸೇವೆಯೇ ಪ್ರೀತಿ ಎಂಬುದನ್ನು ಪ್ರತಿಪಾದಿಸಲು ಸೇವಕನು ಮಾಡುವ ಕಾಲು ತೊಳೆಯುವ ಕೆಲಸ ಮಾಡಿದರು. ನಾವು ಮಾಡುವ ಅಲ್ಪ ಸೇವಾ ಕಾರ್ಯಗಳು ಅಮರವನ್ನು ಕೊಂಡುಕೊಳ್ಳಲು ನೆರವಾಗುವ ನಾಣ್ಯಗಳೆಂಬುದನ್ನು ತೋರ್ಪಡಿಸಿದರು. ಇವತ್ತು ಪ್ರಭು ಯೇಸುವು ಯಾಜಕಾಭಿಷೇಕ ಸಂಸ್ಕಾರ ಸ್ಥಾಪಿಸಿದ ದಿನವೂ ಆಗಿದೆ. ಆದ್ದರಿಂದ ನಾವು ಈ ದಿನವನ್ನು ಯಾಜಕರ ದಿನವಾಗಿ ಆಚರಿಸುತ್ತೇವೆ. ಇವತ್ತಿನ ದಿನ ಸಮಸ್ತ ಯಾಜಕರಿಗಾಗಿ ಪ್ರಾರ್ಥಿಸುವಾಗ ಈ ದೇವಾಲಯದಲ್ಲಿ ಸೇವೆ ನೀಡಿದ ಹಾಗೂ ಸೇವೆ ನೀಡುತ್ತಿರುವ ಯಾಜಕರಿಗಾಗಿ ಪ್ರಾರ್ಥಿಸೋಣ. ಇಂದಿನ ಆರಾಧನಾ ವಿಧಿಯಲ್ಲಿ 4 ಭಾಗಗಳಿವೆ. 1 ಬಲಿಪೂಜೆ ಪ್ರಾರಂಭ ಮತ್ತು ದೈವ ವಾಕ್ಯದ ವಿಧಿ, 2 ಪಾದಸ್ನಾನದ ವಿಧಿ, 3 ಪರಮಪ್ರಸಾದದ ವಿಧಿ, 4 ಪರಮಪ್ರಸಾದದ ಪ್ರತಿಷ್ಠಾಪನೆ ಮತ್ತು ಆರಾಧನೆ. ಆದರೆ ಸಾಮಾಜಿಕ ಅಂತರ ನಿಯಮ ಪಾಲನೆಗೊಳ್ಳುತ್ತಿರುವ ಸಂದರ್ಭದಲ್ಲಿ ಯೂಟ್ಯೂಬ್ ಮೂಲಕ ಬಲಿ ಅರ್ಪಣೆ ನಡೆಸುವಾಗ ಪಾದಸ್ನಾನದ ವಿಧಿ ಹಾಗೂ ಪರಮಪ್ರಸಾದದ ಪ್ರತಿಷ್ಠಾಪನೆ ಮತ್ತು ಆರಾಧನೆ ಈ 2 ವಿಧಿಗಳನ್ನು ನೆರವೇರಿಸಲಾಗುವುದಿಲ್ಲ. ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯಾಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ತ್ರಿದಿನಗಳ ಈ ಸಂದರ್ಭವನ್ನು ನಾವೀಗ ಆಚರಿಸುತ್ತಾ ಇದ್ದೇವೆ. ಪಾಸ್ಕ ತ್ರಿದಿನಗಳ ಮೊದಲನೆಯ ದಿನ ಪ್ರಭುವಿನ ಭೋಜನದ ಮಹೋತ್ಸವ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಸೇವೆ, ಪ್ರೀತಿ ಮತ್ತು ನಿರಂತರತೆಯ ಪ್ರತೀಕವಾಗಿ ಈ ದಿನವನ್ನು ನಾವು ಆಚರಿಸುವ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವ ಸಲುವಾಗಿ ಪರಮಪ್ರಸಾದವನ್ನು ಸ್ಥಾಪಿಸುತ್ತಾರೆ. ಆ ಪರಮಪ್ರಸಾದವನ್ನು ನಮಗೆಲ್ಲರಿಗೂ ಕೂಡ ವಿತರಿಸುವ ಸಲುವಾಗಿ ಯಾಜಕತ್ವವನ್ನು ಸ್ಥಾಪಿಸುತ್ತಾರೆ. ಮಾತ್ರವಲ್ಲ, ಕ್ರೈಸ್ತ ಜೀವನದ ಪರಮ ತಿರುಳಾಗಿರುವ
ಈ ಸೇವಾ ಜೀವನವನ್ನು ಪ್ರಭು ಯೇಸು ಕ್ರಿಸ್ತರು ಇಂದು ಅಣಿಗೊಳಿಸಿ ಅದಕ್ಕೆ ಚಾಲನೆಯನ್ನು ನೀಡುತ್ತಾರೆ. ನಾವೆಲ್ಲರೂ ಕೂಡ ಪ್ರಭುವಿನ ಪ್ರೀತಿ, ಸೇವೆ ಮತ್ತು ನಿರಂತರತೆಯ ದ್ಯೋತಕವಾಗಿ ನಮ್ಮ ಜೀವನವನ್ನು ಜೀವಿಸಲು ಬೇಕಾದ ವರದಾನಕ್ಕಾಗಿ ಈ ಬಲಿಪೂಜೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋರಾಗೋಣ. ಬಲಿಪೂಜೆಯಲ್ಲಿ ನಾವೆಲ್ಲರೂ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರಲ್ಲೂ ಪರರಲ್ಲೂ ಕ್ಷಮೆ ಕೋರೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಸರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ,
ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ಈ ಪರಮ ಪವಿತ್ರ ಭೋಜನದಲ್ಲಿ ಭಾಗವಹಿಸಲೆಂದು ನೀವು ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಏಕೈಕ ಪುತ್ರರು ತಮ್ಮನ್ನೇ ಮರಣಕ್ಕೆ ಒಪ್ಪಿಸಿಕೊಡುವ ಮುನ್ನ ಈ ನಿರಂತರ ಹೊಸ ಬಲಿಯನ್ನು ಹಾಗೂ ತಮ್ಮ ಪ್ರೀತಿಯ ಭೋಜನವನ್ನು ಧರ್ಮಸಭೆಗೆ ಒಪ್ಪಿಸಿದರು. ಈ ಪರಮ ಸಂಸ್ಕಾರದಿಂದ ಪ್ರೀತಿಯ ಪರಿಪೂರ್ಣತೆಯನ್ನು, ಜೀವವನ್ನು ನಾವು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವೋ ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆ ಮತ್ತು ಆರೋನರ ಸಂಗಡ ಮಾತನಾಡಿ ಹೀಗೆಂದರು. ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಈ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮಾಜಕ್ಕೆಲ್ಲ ಈ ರೀತಿ ಕಟ್ಟಳೆ ಇಡಬೇಕು. ಈ ತಿಂಗಳ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ಆರಿಸಿಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಒಂದು ಮರಿಯನ್ನು ಪೂರ್ತಿಯಾಗಿ ತಿನ್ನಲಾಗದಿದ್ದರೆ ಹತ್ತಿರದ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಲೆಕ್ಕ ಹಾಕಿ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ಆರಿಸಿಕೊಳ್ಳಲಿ. ಆ ಮರಿಯು ಯಾವ ದೋಷವೂ ಇಲ್ಲದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ಆರಿಸಿಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ ಸಮಾಜದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನ ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಇದು. ನೀವು ನಡುಕಟ್ಟಿಕೊಂಡು ಕೆರಾಮೆಟ್ಟಿಕೊಂಡು ಊರುಗೋಲನ್ನು ಹಿಡಿದುಕೊಂಡು ಬೇಗ ಬೇಗನೆ ಊಟ ಮಾಡಬೇಕು. ಏಕೆಂದರೆ ಅದು ಸರ್ವೇಶ್ವರ ಸ್ವಾಮಿಗೆ ಆಚರಿಸತಕ್ಕ ಪಾಸ್ಕ ಹಬ್ಬ. ಆ ರಾತ್ರಿ ನಾನು ಈಜಿಪ್ಟ್ ದೇಶದ ನಡುವೆ ಹಾದು ಹೋಗುವೆನು. ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ
ಚೊಚ್ಚಲಾದುದೆಲ್ಲವನ್ನು ಸಂಹರಿಸುವೆನು. ಈಜಿಪ್ಟ್ ದೇಶದ ಸಮಸ್ತ ದೇವತೆಗಳನ್ನು ದಂಡಿಸುವೆನು. ನಾನೇ ಸರ್ವೇಶ್ವರ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದು. ಅದನ್ನು ಕಂಡು ನಿಮಗೆ ಯಾವ ಹಾನಿಯನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಈಜಿಪ್ಟ್ನವರನ್ನು ಸಂಹರಿಸುವಾಗ ನಿಮಗೆ ಯಾವ ಕೇಡು ಆಗದು. ಆ ದಿನವು ನಿಮಗೆ ಸ್ಮರಣೀಯ ದಿನವಾಗಿರುವುದು. ಅಂದು ನೀವು ಸರ್ವೇಶ್ವರನ ಗೌರವಾರ್ಥ ಹಬ್ಬವನ್ನು ಕೊಂಡಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಪ್ರಭುವಿನ ವಾಕ್ಯ. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ತೀರಿಸುವೆನು ಆತನ ಸಭೆಯ ಸಮ್ಮುಖದೋಳು, ಅರ್ಪಿಸುವೆನು ನಾ ಹೊತ್ತ ಹರಕೆಗಳನ್ನು. ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಎರಡನೆಯ ವಾಚನ ಸಂತ ಪೌಲನು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಸಹೋದರರೇ, ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು.
ಅದೇನೆಂದರೆ, ಪ್ರಭು ಯೇಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದರು. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ, ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು. ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ. ಪ್ರಭುವಿನ ವಾಕ್ಯ. ಸದಾ ಮಹಿಮೆ ಸಲ್ಲಲಿ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸು ಸ್ವಾಮಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ಗುರುದ್ರೋಹದಿಂದ ಹಿಡಿದುಕೊಡಬೇಕೆಂದು ಆಲೋಚನೆಯನ್ನು ಸೈತಾನನು ಸಿಮೋನನ ಮಗ ಇಸ್ಕಾರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದನು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನೂ ತಮ್ಮ ಕೈಗೆ ಒಪ್ಪಿಸಿರುವರೆಂದು ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇವೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ಒರೆಸತೊಡಗಿದರು. ಹೀಗೆ ಅವರು ಸಿಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭುವೇ, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ, ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವು ಕೂಡ ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದುಕೊಡುವವನು ಯಾರೆಂಬುದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವರು
ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ಏನು ಮಾಡುತ್ತಿರುವೆನೆಂದು ಅರ್ಥವಾಯಿತೆ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ? ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಹೂ ಈಸ್ ಗಾಡ್ ಎಂಬ ಪ್ರಶ್ನೆ ಒಂದು ಸಲ ಕೇಳಲಾಗಿತ್ತು. ಹೂ ಈಸ್ ಗಾಡ್ ಎಂದಾಗ ವಿವಿಧ ವ್ಯಾಖ್ಯಾನಗಳನ್ನು ಜನರು ಕೊಡ್ತಾ ಹೋದ್ರು. ಕೆಲವರು ಗಾಡ್ ಈಸ್ ಲವ್ ಅಂತ ಹೇಳಿದ್ರು, ಕೆಲವರು ಗಾಡ್ ಈಸ್ ಮರ್ಸಿ, ಗಾಡ್ ಈಸ್ ಕಂಪ್ಯಾಷನ್, ಗಾಡ್ ಈಸ್ ಸರ್ವಿಸ್, ಹೀಗೆ ಹೇಳ್ತಾ ಹೋಗ್ತಾರೆ. ಆಗ ಕೊನೆಗೆ ಅವರೆಲ್ಲರೂ ಕೂಡ ಒಗ್ಗೂಡಿ ಒಂದು ವ್ಯಾಖ್ಯಾನಕ್ಕೆ ಬರ್ತಾರೆ, ಗಾಡ್ ಈಸ್ ಲವ್. ದೇವರೇ ಪ್ರೀತಿ ಅಥವಾ ಪ್ರೀತಿಯೇ ದೇವರಾಗಿದ್ದಾರೆ. ದೇವರೇ ಪ್ರೀತಿ ಅಥವಾ ಪ್ರೀತಿಯೇ ದೇವರಾಗಿದ್ದಾರೆ ಎಂದು ಹೇಳುವಾಗ 17ನೇ ಶತಮಾನದ ಜರ್ಮನ್ ಫಿಲಾಸಫರ್, ಜರ್ಮನಿ ದೇಶದ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಗಾಡ್ ಈಸ್ ಮ್ಯಾಡ್, ದೇವರು ಹುಚ್ಚ ಅಂತ ಹೇಳ್ತಾನೆ. ದೇವರು ಹುಚ್ಚ ಎಂದಾಕ್ಷಣ ಎಲ್ಲ ಪತ್ರಿಕೆಗಳು, ಪತ್ರಿಕಾ ಪ್ರತಿನಿಧಿಗಳು ಎಲ್ಲ ಮುಂದೆ ಬರ್ತಾರೆ. ಹೌ ಗಾಡ್ ಈಸ್ ಮ್ಯಾಡ್ ಅಂತ ಪ್ರಶ್ನೆ ಕೇಳ್ತಾರೆ. ಗಾಡ್ ಈಸ್ ಮ್ಯಾಡ್ ಪುನಃ ಆತ ಹೇಳ್ತಾನೆ. ಪತ್ರಿಕೆ ಪ್ರತಿನಿಧಿಗಳು ಕೇಳ್ತಾರೆ, ಯು ಶುಡ್ ಗಿವ್ ದನ್ ಎಕ್ಸ್ಪ್ಲನೇಷನ್. ಆ ಜರ್ಮನ್ ಫಿಲಾಸಫರ್ ಹೇಳ್ತಾನೆ, ಲವ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಲವ್ ಕೆನಾಟ್ ಬಿ ಇಂಟರ್ಪ್ರೆಟೆಡ್, ವೆರಾಸ್ ಲವ್ ಓನ್ಲಿ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಪ್ರೀತಿಯನ್ನ ಅನುಭವಿಸಬೇಕೇ ಹೊರತು ಅದನ್ನ ತೋರಿಸ್ಲಿಕ್ಕೆ ಅಷ್ಟೊಂದು ಸಮಂಜಸವಾಗಿ ಬರೋದಿಲ್ಲ ಅಂತ ಹೇಳ್ತಾ ಈ ಜರ್ಮನ್ ಫಿಲಾಸಫರ್ ಗಾಡ್ ಈಸ್ ಮ್ಯಾಡ್ ಎಂಬ ಆ ವ್ಯಾಖ್ಯಾನವನ್ನ ಈ ಪತ್ರಿಕೆಗಳು ಕೇಳಿದಾಗ ಹೇಳ್ತಾನೆ, ಗಾಡ್ ಈಸ್ ರಿಯಲಿ ಮ್ಯಾಡ್ ಇನ್ ಲವಿಂಗ್ ದಿಸ್ ಹ್ಯುಮ್ಯಾನಿಟಿ. He is doing something out of ordinary which was never heard before, whereas he is giving his flesh as food and his blood as drink. But the humanity has not understood the Lord. Where the Lord is loving them, the humanity is not able to understand them. How can this God be called is good? He can be called only mad. ಈ ಜನತೆ, ಈ ಜನಾಂಗವನ್ನ ದೇವರು ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ತಮ್ಮ ಮಾಂಸವನ್ನೇ ನಿಮಗೆ ಊಟ ಅಂತ ಕೊಡ್ತಾ ಇದ್ದಾರೆ, ಅವರ ರಕ್ತವನ್ನೇ ನಿಮಗೆ ಪಾನ ಅಂತ ಕೊಡ್ತಾ ಇದ್ದಾರೆ. ಇಷ್ಟೊಂದು ಮಾಡಿದ್ರೂ ಕೂಡ ಈ ಜನ ಈ ದೇವರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ದೇವರ ಪ್ರೀತಿಯನ್ನ ಕರಗತ ಮಾಡ್ಕೊಳ್ತಾ ಇಲ್ಲ. ಹೀಗಿದ್ರೂ ಕೂಡ ದೇವರು ಇವರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರು ಹುಚ್ಚರಲ್ವಾ ಎಂಬ ಪ್ರಶ್ನೆ ಕೇಳ್ತಾರೆ. ದೇವರು ಪ್ರೀತಿ ಸ್ವರೂಪಿ. ದೇವರು ಅಪರಿಮಿತ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸುವ ಸಲುವಾಗಿ ನಾನು ದೇವರನ್ನ ಹುಚ್ಚನೆಂದು ಕರೆಯುತ್ತೇನೆ ಎಂದು ಜಾನ್ ಕ್ರಿಶೆ ಎಂಬ ಜರ್ಮನ್ ಫಿಲಾಸಫರ್ ತನ್ನ ವ್ಯಾಖ್ಯಾನವನ್ನ ಕೊಡ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ದೇವರ ಪ್ರೀತಿ ಅನನ್ಯ, ಅಪರಿಮಿತ, ಅಗಮ್ಯ. ದೇವರ ಪ್ರೀತಿಯನ್ನು ವರ್ಣಿಸಲು ಅಸಾಧ್ಯ. ಇಷ್ಟೊಂದು ಪ್ರೀತಿಸಿದಂತಹ ದೇವರು ನಮಗಿಂದು ಸೇವೆ, ಪ್ರೀತಿ ಮತ್ತು ಅವರ ನಿರಂತರತೆಯ ಬಗ್ಗೆ ಕಲಿಸ್ತಾ ಇದ್ದಾರೆ. ನಾನು ಬಂದಿರುವುದಾದರೂ
ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಸೇವೆ ಮಾಡುವುದಕ್ಕಾಗಿ. ನಿಮ್ಮ ಪ್ರಭುವು ಗುರುವು ಆಗಿರುವ ನಾನೇ ನಿಮ್ಮ ಪಾದಗಳನ್ನು ತೊಳೆದಿರುವಾಗ ನೀವು ಇತರರ ಪಾದಗಳನ್ನು ತೊಳೆಯುವ ಹಂಗಿನಲ್ಲಿದ್ದೀರಿ. ಆದುದರಿಂದ ಸೇವಾಸಕ್ತರಾಗಿ ಕ್ರೈಸ್ತ ಜೀವನದ ಅಪರಿಮಿತ ತಿರುಳನ್ನ, ಕ್ರೈಸ್ತ ಜೀವನದ ಸೇವೆಯ ಕಂಪನ್ನ ಇತರರಿಗೂ ಕೂಡ ನೀವು ಬೀರಬೇಕು ಎಂಬ ಸಂದೇಶವನ್ನು ಕೊಡ್ತಾರೆ. ದೇವರು ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾರೆ. ಆ ಪ್ರೀತಿಯ ಪ್ರತೀಕವಾಗಿ ಅವರು ಪರಮ ಪ್ರಸಾದವನ್ನು ಕೂಡ ಸ್ಥಾಪಿಸಿ ಅದರ ನಿರಂತರತೆಯನ್ನು ನಮಗೆ ಘೋಷಿಸಿ ಆ ಪರಮ ಪ್ರಸಾದವನ್ನು ವಿತರಿಸಲು, ಪರಮ ಪ್ರಸಾದವನ್ನು ನಿಮಗೆ ನೀಡಲು ಯಾಜಕತ್ವವನ್ನು ಕೂಡ ಇಂದು ಪ್ರತಿಷ್ಠಾಪಿಸ್ತಾರೆ. ಪ್ರಖ್ಯಾತ ಧರ್ಮಾಧ್ಯಕ್ಷ ಫುಲ್ಟನ್ ಜೆಶಿನ್ ಅಥವಾ ಪ್ರಖ್ಯಾತ ಪ್ರಬೋಧಕ ಫುಲ್ಟನ್ ಜೆಶಿನ್ ಹೇಳ್ತಾರೆ, ಮಾತೆ ಮರಿಯಮ್ಮನಾದ್ರೆ ಒಂದು ಸಲ ಮಾತ್ರ ದೇವರ ತಾಯಿಯಾಗಿದ್ರು. 9 ತಿಂಗಳುಗಳ ಕಾಲ ತನ್ನ ಉದರದಲ್ಲಿ ಹೊತ್ತು ಆ ಬೇನೆಯನ್ನ ಪಟ್ಟು ಹೆತ್ತು ಪ್ರಭುವನ್ನ ಈ ಲೋಕಕ್ಕೆ ಕೊಟ್ಟರು. ಆದರೆ ಪ್ರತಿಯೊಬ್ಬ ಯಾಜಕ ತಾನು ಪ್ರತಿ ಸಲ ತನ್ನ ಪ್ರಬೋಧನೆಯನ್ನು ನೀಡುವಾಗ ಆ ಪ್ರಸವ ವೇದನೆಯನ್ನ ಪಡ್ತಾನೆ. ಪ್ರಸವ ವೇದನೆಯನ್ನ ಪಟ್ಟು ಅದನ್ನ ಇತರರಿಗೆ ತಿಳಿಸಿರುವಾಗ ಆತ ಆ ಕನ್ವಿಕ್ಷನ್ ಅನ್ನ ತನ್ನ ಜೀವನದಲ್ಲಿ ಸಾರ್ತಾನೆ. ಮಾತ್ರವಲ್ಲ, ಆ ಇತರರಿಗೆ ಆತ ಸಂಪೂರ್ಣವಾಗಿ ಸಾರುವಾಗ ಅದರ ಜೊತೆಯಲ್ಲಿ ಆತ ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನ ಆಶೀರ್ವದಿಸಿ ಪ್ರಭುವಿನ ಶರೀರ ಮತ್ತು ರಕ್ತವನ್ನ ಮಾರ್ಪಡಿಸಿ ಆತ ಪ್ರಭುವಿಗೆ ಜನ್ಮ ಕೊಡ್ತಾನೆ. ಹೀಗಿರುವಾಗ ಯಾಜಕ ಪ್ರತಿ ಬಲಿ ಪೂಜೆಯಲ್ಲೂ ಪ್ರಭುವಿಗೆ ಜನ್ಮ ಕೊಡುವ ಒಬ್ಬ ವ್ಯಕ್ತಿ. ಆದುದರಿಂದ ಯಾಜಕತ್ವವನ್ನ ದೇವರು ಇಂದು ಸ್ಥಾಪನೆ ಮಾಡ್ತಾರೆ. ಯಾಜಕತ್ವವನ್ನ ಸ್ಥಾಪನೆ ಮಾಡಿ ಇಂದು ನಮಗೆಲ್ಲರಿಗೂ ಕೂಡ ಈ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೇವೆ. ನಮ್ಮ ಪೂರ್ವಜರು, ಆ ಪೂರ್ವಜರು ಕೆಂಪು ಸಮುದ್ರವನ್ನು ದಾಟಿ ಸಿಮೋಲ್ಲಂಘನ ಮಾಡಿರುವಂತಹ ಸ್ಮರಣೆಯನ್ನು ಅವರು ಸ್ಮರಿಸುವಂತಹದ್ದು. ಅದರ ಜೊತೆಯಲ್ಲಿ ಅವರು ಆ ಕೆಂಪು ಸಮುದ್ರವನ್ನು ದಾಟಿ ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವ ಈ ನಾಡಿಗೆ ಅವರು ಆಗಮಿಸಿದ್ದು. ಮಾತ್ರವಲ್ಲ, ಇಲ್ಲಿ ಬಂದ ಮೇಲೆ ಆ ಸ್ಮರಣೆಯನ್ನ ಮಾಡಲು ದೇವರಿಗೆ ಅವರು ಸೂಚನೆಗಳನ್ನು ಕೊಡ್ತಾರೆ. ಆ ಸೂಚನೆಗಳು ಯಾವುದು? ನಿಮ್ಮ ಕುಟುಂಬದವರೆಲ್ಲರೂ ಒಟ್ಟಾಗಿ ಸೇರಲಿ, ಒಂದು ಕುರಿಮರಿಯನ್ನ ಅದನ್ನ ಕಡಿದು ಅದರ ರಕ್ತವನ್ನ ನಿಮ್ಮ ಮನೆಯ ಆ ಬಾಗಿಲಿನ ಮೇಲ್ಪಟ್ಟಿಗೆ ಹಚ್ಚಿ ಆ ಕುರಿಮರಿಯ ಮಾಂಸವನ್ನ ಬೆಂಕಿಯಲ್ಲಿ ಹುರಿದು ಕುಟುಂಬಸ್ಥರೆಲ್ಲರೂ ಕೂಡ ಕುಳಿತು ಅದನ್ನ ಭುಜಿಸಬೇಕು. ಇದು ಈ ಪಾಸ್ಕ ಸ್ಮರಣೆಯ ಒಂದು ಪ್ರತೀಕ. ಇನ್ನೊಂದು ಅರ್ಥದಲ್ಲಿ ನೀವು ಹೇಗೆ ದೇವರಿಂದ ಬಂಧನದಿಂದ ಬಿಡುಗಡೆಗೊಳಿಸಿದರೋ ಆ ಬಿಡುಗಡೆಗೊಳಿಸಿದ ಸಂಕೇತವಾಗಿ ನೀವು ಆಚರಿಸುವ ಒಂದು ಸಂಭ್ರಮದ ಭೋಜನ ಎಂದು ಜನರಿಗೆ ತಿಳಿಸಿರುವಂಥದ್ದನ್ನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದ್ದೀವಿ. ಎರಡನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರದಿಂದ ನಾವು ಆಲಿಸಿದ್ದೇವೆ. ಕೊರಿಂಥದ ಜನ ಈ ಬಲಿಯರ್ಪಣೆಗೆ ಬರುವಾಗ ಅಥವಾ ಇನ್ನೊಂದು ಅರ್ಥದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಬರುವಾಗ ತಮ್ಮ ಊಟವನ್ನು ತಗೊಂಡು ಬರ್ತಾ ಇದ್ರು. ಶ್ರೀಮಂತರು ಶ್ರೀಮಂತ ಊಟವನ್ನು ತಂದು ಅವರೇ ಸಪರೇಟ್ ಆಗಿ ಕೂತ್ಕೊಂಡು ಗಬಗಬನೆ ತಿಂದು ಅದನ್ನು ಮುಗಿಸ್ತಾ ಇದ್ರು. ಬಡವರಾದರೂ ಆ ಬಡವರ ಊಟವನ್ನು ತೆಗೆದುಕೊಂಡು ಅವರು ಮಾತ್ರ ಇನ್ನೊಂದು ಕಡೆಯಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು. ಆಗ ಪೌಲ ರೋಮನರಿಗೆ ಹೇಳ್ತಾರೆ, ನಿಮ್ಮಲ್ಲಿ ಬಡವ ಮೇಲು ಕೀಳು ಅಥವಾ ಶ್ರೇಷ್ಠ ಕನಿಷ್ಠ ಎಂಬ ಭಿನ್ನ ಭೇದ ಭಾವ ಇಲ್ಲ. ನಿಮಗಿರುವ ದೇವರು ಒಬ್ಬರೇ ಆಗಿರುವಾಗ ನೀವು ಕ್ರಿಸ್ತನ ಅವಯವಗಳಾಗಿದ್ದೀರಿ. ಹಾಗಿರುವಾಗ ನಿಮ್ಮಲ್ಲಿರುವಂಥದ್ದನ್ನು ನೀವು ಹಂಚಿಕೊಂಡು ಭುಜಿಸಬೇಕು. ಹಂಚಿಕೊಂಡು ಭುಜಿಸುವುದು ನೀವಾದಲ್ಲಿ ನಿಮ್ಮನ್ನ ದೇವರು ಅರ್ಥಾತ್ ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನ ಯಥೇಚ್ಛವಾಗಿ ಆಶೀರ್ವದಿಸುತ್ತಾರೆ. ಅದನ್ನೇ ಹೇಳ್ತಾರೆ, ಈ ಭೋಜನವನ್ನ ಜೀವನದ ನಿರಂತರವೂ ಕೊನೆಯವರೆಗೂ ಸ್ಮರಣೆಯನ್ನ ಮಾಡುತ್ತಾ ಇರಿ ಎಂಬ ಆದೇಶವನ್ನು ಕೊಡ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದ ಕ್ರೈಸ್ತ ಜೀವನದ ಪರಮ ತಿರುಳು
ಸಾಕ್ರೋಸ್ಯಾಂಕ್ಟಮ್ ಕೌನ್ಸಿಲಿಯಂ ಅಥವಾ ದ್ವಿತೀಯ ವ್ಯಾಟಿಕನ್ ಸಮ್ಮೇಳನದಲ್ಲಿ ಹೇಳ್ತಾರೆ, ಯೂಕರಿಸ್ಟ್ ಇಸ್ ದ ಸೋರ್ಸ್ ಅಂಡ್ ಸಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಪರಮ ಪ್ರಸಾದ ಕ್ರೈಸ್ತ ಜೀವನದ ತಿರುಳು, ಕ್ರೈಸ್ತ ಜೀವನದ ಜೀವಾಳ. ಹೀಗಿರುವಾಗ ಯಾರು ಅದನ್ನ ಭುಜಿಸ್ತಾರೋ ಅವರು ನಿತ್ಯಕ್ಕೂ ಜೀವಿಸ್ತಾರೆ. ಆ ನಿತ್ಯಕ್ಕೂ ಜೀವಿಸುವ ಆ ಒಂದು ವಿಶೇಷ ಅವಕಾಶವನ್ನ ಪ್ರಭು ಯೇಸು ಕ್ರಿಸ್ತರು ಆ ಪರಮ ಪ್ರಸಾದವನ್ನ ಸ್ಥಾಪಿಸುವ ನಿಮಿತ್ತ ನಮಗೊಂದು ಅವಕಾಶವನ್ನ ಕೂಡ ಮಾಡಿಕೊಡ್ತಿದ್ದಾರೆ. ಅದುವೇ ಆಗಿದೆ ಪ್ರಭುವಿನ ನಿರಂತರತೆ, ಕಂಟಿನ್ಯೂಸ್ ಪ್ರೆಸೆನ್ಸ್ ಇನ್ ದ ಹೋಲಿ ಯುಕರಿಸ್ಟ್. ಆ ಕಂಟಿನ್ಯೂಸ್ ಪ್ರೆಸೆನ್ಸ್, ದೇವರು ನಮ್ಮೊಂದಿಗೆ ಇದ್ದಾರೆ. ನಾನು ನಿಮ್ಮನ್ನು ಅನಾಥರನಾಗಿ ಬಿಟ್ಟು ಹೋಗುವುದಿಲ್ಲ, ಸದಾ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳಿ ಪ್ರಭು ಯೇಸು ಕ್ರಿಸ್ತರು ಆ ಪರಮ ಪ್ರಸಾದದ ನಿರಂತರ ಪ್ರಸನ್ನತೆಯನ್ನ ನಮಗಿಂದು ತಿಳಿಸ್ತಾ ಇದ್ದಾರೆ. ಕ್ರೈಸ್ತ ಜೀವನ, ಸೇವೆ, ಪ್ರೀತಿ ಮತ್ತು ಪ್ರಭುವಿನ ನಿರಂತರತೆಯನ್ನ ಅಭಿವ್ಯಕ್ತಪಡಿಸುವಂತಹ ಜೀವನ. ಕ್ರಿಸ್ತನ ಪ್ರತಿಬಿಂಬಗಳಾಗಿ ನಾವು, ಕ್ರಿಸ್ತನ ಅವಯವಗಳಾಗಿ ನಾವು ಕ್ರಿಸ್ತನನ್ನ ಇತರರಿಗೆ ಸಾರಬೇಕು, ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ತೋರಿಸಬೇಕು. ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಸೇವೆ ಮಾಡುವುದಕ್ಕಾಗಿ. ಹೀಗಾಗಿ ನೀವು ನನ್ನ ವ್ಯಕ್ತಿಗಳು ಆದುದರಿಂದ ನೀವು ಇತರರಿಗೆ ಸೇವೆ ಸಲ್ಲಿಸಬೇಕು. ನೀವು ನನ್ನ ವ್ಯಕ್ತಿಗಳು ಆಗಿದ್ದುದರಿಂದ ಆ ಪರಮ ಭೋಜನದಲ್ಲಿ ನೀವು ಒಟ್ಟಾಗಿ ಒಗ್ಗೂಡಿ ಜೀವಿಸಬೇಕು. ನೀವು ನನ್ನ ವ್ಯಕ್ತಿಗಳಾದುದರಿಂದ ನನ್ನ ನಿರಂತರ ಪ್ರಸನ್ನತೆಯನ್ನ, ನನ್ನ ನಿರಂತರತೆಯನ್ನ ನೀವು ಸವಿಯಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಸಮೂಹ ಮಾಧ್ಯಮದ ಮೂಲಕ ಈ ಬಲಿಪೂಜೆಯನ್ನ ನೀವೆಲ್ಲರೂ ಆಲಿಸ್ತಾ ಇದ್ದೀರಿ, ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವು ಪ್ರಾರ್ಥಿಸಬೇಕು. ಪ್ರಪಂಚದಾದ್ಯಂತ ಹರಡಿರುವ ಮಹಾಮಾರಿ ಪಿಡುಗು ಈ ಸೋಂಕಿಗಾಗಿ ಪ್ರಭು ಯೇಸು ಕ್ರಿಸ್ತರು ಮನಸ್ಸು ಮಾಡಿದ್ದಲ್ಲಿ ಈ ಕ್ಷಣವೇ ತಮ್ಮ ಪರಿಶುದ್ಧ ರಕ್ತವನ್ನ ಚಿಮುಕಿಸುವುದರ ಮೂಲಕ ಸಕಲವನ್ನ ಶುದ್ಧಗೊಳಿಸಿ ಸ್ವಸ್ಥ ಸಮಾಜ, ಸ್ವಸ್ಥ ದೇಶ, ಸ್ವಸ್ಥ ಪ್ರಪಂಚವನ್ನಾಗಿ ಮಾಡಬಲ್ಲರು. ಆ ಪ್ರಭುವಿನ ದೀವಿಗೆಗಳಾಗಿರುವ ನಾವು ಕೂಡ ಅವರ ಸೇವೆ, ಅವರ ಪ್ರೀತಿಯನ್ನ ಈ ಬಾಧಿತ ವ್ಯಕ್ತಿಗಳಿಗೆ, ಸೋಂಕಿಗೆ ಈಡಾದಂಥ ವ್ಯಕ್ತಿಗಳಿಗೆ, ಕಷ್ಟ, ದುಃಖ, ದುಗುಡ, ದುಮ್ಮಾನದಲ್ಲಿ ಬಳಲುತ್ತಿರುವಂತಹ ವ್ಯಕ್ತಿಗಳಿಗೆ ನಾವು ಕೊಡಲಿಕ್ಕೆ ಮುಂದೆ ಸಾಗಬೇಕು. ನಮ್ಮ ಕ್ರೈಸ್ತ ಜೀವನ ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ಅದು ಇತರರಿಗೂ ಕೂಡ ಹಂಚಬೇಕು. ಇತರರಲ್ಲೂ ಕೂಡ ನಮ್ಮ ಪ್ರೀತಿಯ ಛಾಪನ್ನ ನಾವು ಮೂಡಬೇಕು. ಆ ಪ್ರೀತಿ, ಆ ಸೇವೆ, ಆ ಪ್ರಭುವಿನ ನಿರಂತರತೆ ನಮ್ಮ ಜೀವನದ ಅವಿಭಾಜ್ಯ ಅಂಗವೂ ಕೂಡ ಆಗಬೇಕು. ಆಗ ಮಾತ್ರ ಪ್ರಭುವಿನ ಆ ಭೋಜನದ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಒಂದು ಸಾಂತ್ವನ, ಸಮಾಧಾನ ಮಾತ್ರವಲ್ಲ, ಒಂದು ಸಾಕ್ಷಾತ್ಕಾರ. ದಯಾಮಯ ದೇವರು ನಮ್ಮೆಲ್ಲರನ್ನ ಹರಸಲಿ. ಇಡೀ ವಿಶ್ವವನ್ನ, ನಮ್ಮ ದೇಶವನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಸಮಾಜವನ್ನ ಹರಸಿ ಆಶೀರ್ವದಿಸಲಿ. ಪ್ರಭುವಿನ ಪ್ರೀತಿ, ಪ್ರಭುವಿನ ಸೇವೆ ಇತರರಿಗೂ ಕೂಡ ನೀಡುತ್ತಾ ಆ ಪ್ರಭುವಿನ ಪ್ರಸನ್ನತೆಯನ್ನು ನಾವು ಸವಿದು ಇತರರಿಗೂ ಕೂಡ ಕೊಡುವ ಸೌಭಾಗ್ಯ ದೇವರು ನಮಗೆ ನೀಡಲಿ ಎಂದು ಈ ಬಲಿಪೂಜೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವರಾಗೋಣ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸಪಡೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕಥೋಲಿಕ ಇಡೀ ಧರ್ಮಸಭೆಯೊಂದಿಗೆ ಸೇರಿ
ಇಡೀ ವಿಶ್ವಕ್ಕಾಗಿ, ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಸಮಾಜ, ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುವಾಗ ದಯಾಮಯ ದೇವರ ಸೇವೆ, ಪ್ರೀತಿ ಮತ್ತು ನಿರಂತರತೆಯನ್ನು ನಾವು ಸವಿದು ಬಾಳಲು ಬೇಕಾದ ವರದಾನಕ್ಕಾಗಿ ಪ್ರಾರ್ಥಿಸುತ್ತಾ ನಮ್ಮ ಹಲಕೆಲ ಕೋರಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸೇವೆಯ ದೀಕ್ಷೆ ಪಡೆದಿರುವ ವಿಶ್ವ ಗುರುಗಳು, ಧರ್ಮಾಧ್ಯಕ್ಷರು, ಗುರುಗಳು ಹಾಗೂ ಉಪಯಾಜಕರು ತಾವು ಆಚರಿಸುವ ಬಲಿಪೂಜಾ ಸಂಸ್ಕಾರವನ್ನು ಹಾಗೂ ಇನ್ನಿತರ ಸಂಸ್ಕಾರಗಳನ್ನು ಅರ್ಥಭರಿತವಾಗಿ ಆಚರಿಸಲು ಪ್ರಭು ಅವರನ್ನೆಲ್ಲ ವಿಶೇಷವಾಗಿ ಹರಸಲೆಂದು ಪ್ರಾರ್ಥಿಸುತ್ತೇವೆ. ಧರ್ಮಸಭೆಯಲ್ಲಿ ಅಹರ್ನಿಶಿ ದುಡಿಯುವ ಸೇವಾದರ್ಶಿಗಳನ್ನು ಹಾಗೂ ಉಪದೇಶಿಗಳನ್ನು ದೇವರು ಹರಸಲಿ. ಸಂಸ್ಕಾರಗಳ ಅರ್ಥವನ್ನು ಕಲಿಸುವವರು ಮೊದಲು ಗ್ರಹಿಸಿಕೊಂಡು ನಂತರ ಪರರಿಗೆ ಉಪದೇಶಿಸುವ ವರವನ್ನು ಆತ್ಮರ ಅಭಿಷೇಕದಿಂದ ಪಡೆಯುವಂತೆ ಪ್ರಭುವೇ, ನಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯ ಬಲಿಪೂಜೆಯಲ್ಲಿ ಆಗಾಗ್ಗೆ ಭಾಗವಹಿಸುವ ನಾವು ಅದರ ನಿಜ ಅರ್ಥವನ್ನು ತಿಳಿದುಕೊಳ್ಳಲು ಹಾತೊರೆಯಲು ನಮ್ಮೊಡನೆ ನಿರಂತರವಾಗಿ ಜೀವಿಸಲೆಂದೇ ಪರಮಪ್ರಸಾದದ ದಿವ್ಯ ಸಂಪುಟದಲ್ಲಿ ಪ್ರತ್ಯಕ್ಷರಾಗಿರುವ ಪ್ರಭು ಯೇಸುವಿನೊಂದಿಗೆ ನಮ್ಮ ಪ್ರಾರ್ಥನಾ ಸಂಬಂಧ ನಿಕಟವಾಗಲು ನಾವು ಪ್ರತಿಯೊಬ್ಬರೂ ಹಾತೊರೆಯುವಂತೆ ಪ್ರಭುವೇ, ನಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಕ್ಷೇತ್ರದ ಹಾಗೂ ಧರ್ಮ ಕೇಂದ್ರದ ಎಲ್ಲ ಗುರುಗಳನ್ನು ದೇವರು ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ. ಧರ್ಮಕ್ಷೇತ್ರದ ಸಾರ್ವತ್ರಿಕ ಬೆಳವಣಿಗೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಬಾಳುವಾಗ ಭಕ್ತರು ಈ ದಿಸೆಯಲ್ಲಿ ಅವರೊಂದಿಗೆ ಕೈಜೋಡಿಸಿ ಸಹಕರಿಸುವಂತೆ ಪ್ರಭುವೇ, ನಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವಿಂದು ವಿಶೇಷವಾಗಿ ಪ್ರಾರ್ಥಿಸೋಣ. ವಿಶ್ವದೆಲ್ಲೆಡೆ ಇರುವ ಎಲ್ಲ ಯಾಜಕರಿಗಾಗಿ, ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳಿಗಾಗಿ ತಮ್ಮ ಸೇವೆಯ ಮೂಲಕ, ಪ್ರೀತಿ, ಪ್ರಭುವಿನ ನಿರಂತರತೆಯನ್ನು ಮೂಲಕ ಇತರರಿಗೂ ಸ್ಪಂದಿಸಲು, ಇತರರನ್ನು ಪ್ರೀತಿಸಲು, ಸೇವೆ ಸಲ್ಲಿಸಲು ಬೇಕಾದಂಥ ವರದಾನ, ಆಶೀರ್ವಾದಗಳನ್ನು ದಯಾಮಯ ದೇವರು ಅವರ ಮೇಲೆ ಸುರಿಸಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಡೀ ವಿಶ್ವದಾದ್ಯಂತ ನರಳುತ್ತಿರುವಂಥ ಎಲ್ಲ ರೋಗಿಗಳಿಗಾಗಿ, ವಿಶೇಷವಾಗಿ ಈ ಸೋಂಕಿನಿಂದ ನರಳುತ್ತಿರುವಂಥ ಎಲ್ಲ ರೋಗಿಗಳಿಗಾಗಿ ವೈದ್ಯರಲ್ಲಿ ಶ್ರೇಷ್ಠ ವೈದ್ಯ ಪ್ರಭು ಅವರನ್ನು ಸ್ವಸ್ಥಪಡಿಸಲಿ. ಅವರ ಪರಿಶುದ್ಧ ರಕ್ತವನ್ನು ಚಿಮುಕಿಸುವುದರ ಮೂಲಕ ಅವರ ನರನಾಡಿಗಳಲ್ಲಿ, ಕೀಲು ಮಜ್ಜೆಗಳಲ್ಲಿ ಅವರ ರಕ್ತ ಚಲಿಸಿ ಅವರೆಲ್ಲರೂ ಸಂಪೂರ್ಣವಾಗಿ ಸ್ವಸ್ಥರಾಗಿ ದೇವರನ್ನು ಸ್ತುತಿಸುವ ಸೌಭಾಗ್ಯವನ್ನು ಪಡೆಯುವಂತಾಗಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮೂಲಕ ಈ ಪೂಜಾ ವಿಧಿಯಲ್ಲಿ ಭಾಗವಹಿಸುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಆಧ್ಯಾತ್ಮಿಕತೆ ಆ ವಿಶೇಷ ಒಲವನ್ನು ನೀಡುತ್ತಾ ಆಧ್ಯಾತ್ಮಿಕ ಸ್ವೀಕಾರದ ಮೂಲಕ ಅವರೆಲ್ಲರೂ ಕೂಡ ವಿಶೇಷವಾಗಿ ಹರಸಿ ಆಶೀರ್ವದಿಸಲ್ಪಟ್ಟು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಾಗಲೆಂದು ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ಷಣಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋರಾಗೋಣ. ನಮ್ಮ ಆಶ್ರಯವೂ ಶಕ್ತಿಯೂ ಕರುಣಾಮೂರ್ತಿಯೂ ಆದ ದೇವರೇ, ನಿಮ್ಮ ಮಕ್ಕಳ ಭಕ್ತಿಪೂರ್ವಕ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಾವು ವಿಶ್ವಾಸದಿಂದ ಕೇಳುವುದನ್ನು ನಮಗೆ ಕರುಣಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಕಾಣಿಕೆಗಳನ್ನು ಪ್ರಭು
ದೇವಾ ಸ್ವೀಕರಿಸೋ ದೇವಾ ಸ್ವೀಕರಿಸೋ ದೇವಾ ಸ್ವೀಕರಿಸೋ ಜೀಯ ಸ್ವೀಕರಿಸೋ ಜೀಯ ನನ್ನ ತನುವ ಮನವ ನೀಡುವೆನು ನಿನಗೆ ದೇವಾ. ಆತ್ಮೀಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಬಲಿಯ ಸ್ಮರಣೆಯನ್ನು ನಾವು ಆಚರಿಸುವಾಗಲೆಲ್ಲ ನಮ್ಮ ರಕ್ಷಣಾ ಕಾರ್ಯವು ನೆರವೇರುವುದರಿಂದ ಈ ರಹಸ್ಯಗಳಲ್ಲಿ ನಾವು ಯೋಗ್ಯವಾಗಿ ಭಾಗವಹಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ರಕ್ಷಣೆಯನ್ನೀಯುವ ಬಲಿಯನ್ನಾಗಿ ಪ್ರಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಹಾಗೂ ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ಆಜ್ಞಾಪಿಸಿದರು. ಕ್ರಿಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದವರ ರಕ್ತವನ್ನು ಪಾನ ಮಾಡುವಾಗ ನಾವು ಶುದ್ಧರಾಗುತ್ತೇವೆ. ಆದುದರಿಂದ ದೇವಾದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನಾ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನಾ ಹೋಸನ್ನಾ ಹೋಸನ್ನಾ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು ಕಾಣಿಕೆಗಳನ್ನು ಅಂತೆಯೇ ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ
ನಿಮ್ಮನ್ನು ನಮ್ರತೆಯಿಂದ ವಿನಂತಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಪ್ರಭು, ನಿಮ್ಮ ಸೇವಕಿಯರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯವಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ರಕ್ಷಣೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ಅನಂತ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಾರೆ. ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯು, ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತ ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೇಯ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮ ಸಹಾಯ ಹಾಗೂ ಸಂರಕ್ಷಣೆಯನ್ನು ನಮಗೆ ಅನುಗ್ರಹಿಸಿರಿ. ಆದುದರಿಂದ ತಂದೆಯೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯಗಳನ್ನು ಆಚರಿಸಲು ತಮ್ಮ ಶಿಷ್ಯರಿಗೆ ಹಸ್ತಾಂತರಿಸಿದ ದಿನವನ್ನು ಆಚರಿಸುತ್ತಾ ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದೆಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಚಿತ್ತರಾಗಿರಬೇಕೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ನಮ್ಮ ಹಾಗೂ ಎಲ್ಲ ಮಾನವರ ರಕ್ಷಣೆಗಾಗಿ ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ, ಅಂದರೆ ಈ ದಿನ, ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುಗಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ
ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು, ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಪವಿತ್ರ, ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವೀವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆಯನ್ನೀವ ಪಾತ್ರೆಯನ್ನು ನಿಮ್ಮ ಮಹೋನ್ನತ ಸನ್ನಿಧಿಗೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮೆಲ್ಕಿಸದೇಕ್ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರದಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಶಾಂತಿ, ಜ್ಯೋತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆ ಇಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು, ರಕ್ತ ಸಾಕ್ಷಿಗಳು ಆದ ಸ್ನಾನಿಕ ಯೋಹಾನ, ಸ್ಟೇಫನ, ಮತ್ತೀಯ, ಬಾರ್ನಬ ಇವರ ಹಾಗೂ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಅಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮನ್ನು ಕ್ಷಮಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಕ್ರಿಸ್ತರ ಸೇವೆ, ಪ್ರೀತಿ ಮತ್ತು ನಿರಂತರ ಪ್ರಸನ್ನತೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ. ನಾವು ಕೂಡ ಕ್ರೈಸ್ತರಾಗಿ ಪ್ರಭುವಿಗೆ ಸಾಕ್ಷಿಗಳಾಗುವ ಸೌಭಾಗ್ಯ ದೇವರು ನಮಗೆ ಕರುಣಿಸಲಿ ಎಂದು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯ ಮೂಲಕ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ.
ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಅವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವವನ್ನು ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ಆಮೆನ್. ಆತ್ಮೀಯರೇ, ನಾವೀಗ ನಮ್ಮ ಮನೆಯಲ್ಲೇ ಕುಳಿತು ಆಧ್ಯಾತ್ಮಿಕ ಪರಮ ಪ್ರಸಾದದ ಸ್ವೀಕಾರ ಮಾಡುತ್ತಿದ್ದೇವೆ. ಪ್ರಭು ಆಧ್ಯಾತ್ಮಿಕವಾಗಿ ನಮ್ಮ ಹೃದಯದಲ್ಲಿ ನೆಲೆಸಲಿದ್ದಾರೆ. ನಾವೆಲ್ಲರೂ ನಮ್ಮ ಕರಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥಿಸುವರಾಗೋಣ. ಆಧ್ಯಾತ್ಮಿಕವಾಗಿ ಪರಮಪ್ರಸಾದ ಸ್ವೀಕರಿಸುವ ವಿಧಾನ. ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ನಾನು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಸ್ವೀಕರಿಸಿ ಇದಾಗಲೇ ನೀವು ನನ್ನಲ್ಲಿರುವಂತೆ ಹಾಗೂ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸುವಂತೆ ನಾನು ನಿಮ್ಮನ್ನು ಆಲಿಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮನ್ನು ಅಗಲಿ ಹೋಗದಂತೆ ಬಿಡಬೇಡಿರಿ. ಆಮೆನ್. ಆಧ್ಯಾತ್ಮಿಕವಾಗಿ ಸ್ವೀಕರಿಸುವ ಪ್ರಭುವಿಗೆ ಸ್ತೋತ್ರ ಹೇಳೋಣ. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೆ ನಮನ, ಯೇಸುವೇ ನಮನ, ಯೇಸುವೆ ನಮನ. ಯೇಸುವೇ ನಮನ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪ್ರಸ್ತುತ ಕಾಲದಲ್ಲಿ ನಿಮ್ಮ ಪುತ್ರರ ಔತಣದಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಅಂತೆಯೇ ಅವರ ಅನಂತ ಔತಣದಲ್ಲಿ ನಿರಂತರವೂ ಆನಂದಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ತಾಯ ಉದರದಿ ನನ್ನ ರೂಪಿಸಿ ಹೊರಗೆ ನೀನು ಪ್ರಭು. ತಾಯ ಉದರದಿ ನನ್ನ ರೂಪಿಸಿ ಹೊರಗೆ ನೀನು ಪ್ರಭು. ನಿನ್ನ ಪದದಿ ನಡೆಯೆ ನಾನು, ನಿನ್ನ ಪದದಿ ನಡೆಯೆ ನಾನು. ಕರೆದೆ ನೀನು ಪ್ರಭು, ಕರೆದೆ ನೀನು ಪ್ರಭು. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.